ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವಾಗ ನೀವು ನೋಡ್ತಿರೋ ಹಾಗೆ ನಾನು ಒಂದು ಟೀ ಟೈಮ್ ಸ್ನ್ಯಾಕ್ಸ್ ಮಾಡೋದು ತೋರಿಸ್ತಿದ್ದೀನಿ. ಸಂಜೆ ಟೀ ಜೊತೆಗೆ ಇದನ್ನು ನೀವು ಸರ್ವ್ ಮಾಡ್ಬೋದು. ತುಂಬಾ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಮಾಡೋದು ಕೂಡ ತುಂಬ ಈಸಿ. ಬನ್ನಿ ಹಾಗಿದ್ರೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನೊಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ 1 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಒಂದ್ಸರಿ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿ ಹದಕ್ಕೆ ನಾದ್ಕೊಳ್ಬೇಕಾಗತ್ತೆ. ಜಾಸ್ತಿ ನೀರು ಹಾಕಿ ತೆಳುವಾಗಿ ನಾದಬೇಡಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಹದಕ್ಕೆ ನಾದ್ಕೊಳ್ಳಿ. ನೋಡ್ತಿರ್ಬೋದು ಈ ಥರ ಗಟ್ಟಿಯಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಮುಚ್ಚಿ ಒಂದು 2 ನಿಮಿಷ ನೆನೆಯಕ್ಕೆ ಬಿಡೋಣ. ಅಷ್ಟರಲ್ಲಿ ನಾನು ಮತ್ತೊಂದು ಹಿಟ್ಟನ್ನು ಕಲಿಸ್ಕೊಳ್ತೀನಿ. ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ 1 ಕಪ್ ಆಗೋಷ್ಟು ಬೇಸನ್ ತೊಗೊಂಡಿದ್ದೀನಿ, ಅಂದರೆ ಕಡಲೆ ಹಿಟ್ಟು. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಜೀರಿಗೆ 1 ಟೀ ಸ್ಪೂನಷ್ಟು, ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ 1 ಟೀ ಸ್ಪೂನಷ್ಟು, ಹಾಗೆ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು, ಹಾಗೆ ಇಲ್ಲಿ ಧನಿಯಾ ಪೌಡ್ರ್ ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸೋಂಪು ಹಾಕ್ಕೊಂಡಿದ್ದೀನಿ 1 ಟೀ ಸ್ಪೂನ್ ಆಗುವಷ್ಟು. ಇದೆಲ್ಲದನ್ನು ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟು ಜೊತೆಗೆ. ಇವಾಗ ಇದಕ್ಕೂ ಕೂಡ 1 ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ಕೊಳ್ತಿದ್ದೀನಿ, ಎಣ್ಣೆನ. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೂ ಕೂಡ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿ ಹದಕ್ಕೆ ನಾದ್ಕೊಳ್ಬೇಕಾಗತ್ತೆ. ತುಂಬ ಈಸಿ ಮಾಡೋದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬೇಸನ್ನಾಗಿರೋದ್ರಿಂದ ಜಾಸ್ತಿ ನೀರು ಹಾಕುವ ಅಗತ್ಯ ಇಲ್ಲ. ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ಮಾತ್ರ ನಾನು ನೀರನ್ನು ಬಳಸಿದ್ದೀನಿ ಇಲ್ಲಿ. ನೋಡ್ತಿರ್ಬೋದು ಈ ಥರ ಗಟ್ಟಿ ಹದಕ್ಕೆ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಒಂದು 10 ನಿಮಿಷ ನೆನೆಯಕ್ಕೆ ಬಿಡೋಣ. ಇವಾಗ 2 ಹಿಟ್ಟನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ. ನೋಡ್ತಿರ್ಬೋದು ಚೆನ್ನಾಗಿ ನೆನೆದಿದೆ. ಈಗ ಮೈದಾ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ. ಇವಾಗ ಈ ಬೇಸನ್ ಹಿಟ್ಟಿಂದು ಏನಿದೆ ಮಿಕ್ಸ್ಚರು ಅದನ್ನು ಕೂಡ ನಾದ್ಕೊಂಡು ಅದರಿಂದ ಒಂದು 3 ರಿಂದ 4 ಭಾಗ ಆಗುವಷ್ಟು ನಾನು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಥರ ಈ ಸೈಜ್ನಲ್ಲಿ ಮಾಡಿ ಇಟ್ಕೊಳ್ಳಿ. ಇವಾಗ ಮೈದಾ ಹಿಟ್ಟಿಂದ ಕೂಡ ಸೇಮ್ ಆಕಾರಕ್ಕೆ ನಾನು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ. ಮಸಾಲೆ ಬೇಕಿದ್ರೆ ನೀವು ನಿಮ್ಗೆ ಇಷ್ಟ ಆಗಿರುವಂಥ ಮಸಾಲೆನ ಸೇರಿಸ್ಕೊಳ್ಬೋದು. ಸೊ ಇವಾಗ ನೋಡ್ತಿರ್ಬೋದು ರೆಡಿಯಾಗಿದೆ ಇದು. ಇವಾಗ ಮೊದಲಿಗೆ ಮೈದಾ ಹಿಟ್ಟಿನ ಏನಿದೆ ಇದು ಹಿಟ್ಟು, ಅದನ್ನು ಸ್ವಲ್ಪ ಒಣ ಹಿಟ್ಟಲ್ಲಿ ಅದ್ದಿ ಒಂದು ರೋಟಿ ಆಕಾರಕ್ಕೆ ನಾನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ದಪ್ಪ ಆಕಾರಕ್ಕೆ ಲಟ್ಟಿಸ್ಕೊಳ್ಳಿ, ಪೂರಾ ತೆಳುವಾಗಿ ಲಟ್ಟಿಸ್ಬಾರ್ದು. ತುಂಬ ಈಸಿಯಾಗಿ ಮಾಡ್ಕೊಳ್ಬಹುದಾದಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳ್ಬೋದು. ಇವಾಗ ನೋಡ್ತಿರ್ಬೋದು ಮೈದಾ ಹಿಟ್ಟಿಂದ ನಾನು ಇಷ್ಟು ರೋಟಿ ಆಕಾರಕ್ಕೆ ಲಟ್ಟಿಸ್ಕೊಂಡಾಗಿದೆ. ಇವಾಗ ಬೇಸನ್ ಹಿಟ್ಟೇನಿದೆ ಅದರಿಂದ ಕೂಡ ಇದೇ ಆಕಾರಕ್ಕೆ ನಾವು ರೋಟಿನ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಬೇಸನ್ ಹಿಟ್ಟಾಗಿರೋದ್ರಿಂದ ಅಂಟುಕೊಳ್ಳೋ ಚಾನ್ಸಸ್ ಇರುತ್ತೆ. ಇದಕ್ಕೂ ಕೂಡ ಸ್ವಲ್ಪ ಹಿಟ್ಟನ್ನು ಸ್ಪ್ರೆಡ್ ಮಾಡಿಕೊಂಡು ನೀವು ಲಟ್ಟಿಸ್ಬಹುದು. ಸೊ ಸೇಮ್ ಆಕಾರಕ್ಕೆ ನಾನು ಲಟ್ಟಿಸಾಗಿದೆ. ಇವಾಗ ಈ ಮೈದಾ ಹಿಟ್ಟಿನ ರೋಟಿ ಏನಿದೆ ಅದರ ಮೇಲ್ಗಡೆ
ಬೇಸನ್ ಹಿಟ್ಟಿಂದು ರೋಟಿ ಮೇಲೆ ಇಟ್ಟು ಈ ಥರ ಇನ್ನೊಂದು ಸರಿ ಲಟ್ಟಿಸ್ಕೊಳ್ಳಿ. ಪೂರ್ತಿ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗ್ಬಿಡಿ, ಸ್ವಲ್ಪ ಮೀಡಿಯಮ್ ದಪ್ಪ ಸೈಜ್ನಲ್ಲೇ ಲಟ್ಟಿಸ್ಕೊಳ್ಬೇಕು. ಇವಾಗ ನೋಡ್ತಿರ್ಬೋದು, ಎಡ್ಜಸ್ ಏನಾದರೂ ಹೊರಗಡೆ ಬಂದಿದ್ದರೆ ಈ ಥರ ಕೈಯಿಂದ ಸೆಟ್ ಮಾಡ್ಕೊಳ್ಳಿ. ಇವಾಗ ನೋಡ್ತಿರ್ಬೋದು ಇದು ರೆಡಿಯಾಗಿದೆ. ಇದನ್ನು ಈ ಥರ ರೋಲ್ ಮಾಡ್ಕೊಳ್ತಾ ಫೋಲ್ಡ್ ಮಾಡ್ತಾ ಹೋಗಿ. ಪೂರ್ತಿ ಫೋಲ್ಡ್ ಆದಮೇಲೆ ಎಡ್ಜಸ್ಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಇದನ್ನು ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇವಾಗ ಚಾಕುವಿಂದ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ನೀವು ಕಟ್ ಮಾಡ್ಕೊಳ್ಬೋದು. ಕಟ್ ಮಾಡಾದಮೇಲೆ ಈ ಥರ ಪ್ರೆಸ್ ಮಾಡಿಕೊಂಡು ಇಟ್ಕೊಳ್ಬೋದು. ನೀವು ಬೇಕಿದ್ದರೆ ಇಷ್ಟೇ ಪ್ರೆಸ್ ಮಾಡಿ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು, ಅಥವಾ ಲಟ್ಟಣಿಗೆಯಿಂದ ಸ್ವಲ್ಪ ಲಟ್ಟಿಸಿ ಕೂಡ ನೀವು ಫ್ರೈ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಲಟ್ಟಣಿಗೆಯಿಂದ ಫ್ಲ್ಯಾಟ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ. ಇದೇ ಥರ ಎಲ್ಲವನ್ನು ನಾನು ಮಾಡಿಟ್ಕೊಂಡಿದ್ದೀನಿ, ನೋಡ್ತಿರ್ಬೋದು. ಇವಾಗ ಒಂದೊಂದಾಗೆ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡೋಣ. ಎಣ್ಣೆ ಮೀಡಿಯಮ್ ಕಾದಿದ್ರೆ ಸಾಕು, ಜಾಸ್ತಿ ಎಣ್ಣೆ ಕಾಯಿಸಿ ಹಾಕ್ಲಿಕ್ಕೆ ಹೋಗಬೇಡಿ, ಪೂರ್ತಿಯಾಗಿ ಕ್ರಿಸ್ಪಿಯಾಗಿ ಬರಲ್ಲ. ಸೊ ಇಷ್ಟು ಎಣ್ಣೆ ಕಾಯ್ದಿದ್ರೆ ಸಾಕು. ಈ ಥರ ಎಣ್ಣೆನಲ್ಲಿ ಹಾಕಿ ಚೆನ್ನಾಗಿ ಒಂದು 2 ನಿಮಿಷ ಫ್ರೈ ಮಾಡಿದ್ರೆ ಆಯಿತು, ನಿಮಗೆ ಟೀ ಟೈಮ್ ಸ್ನ್ಯಾಕ್ಸ್ ರೆಡಿ ಆಗುತ್ತೆ. ಈ ಥರ ಕ್ರಿಸ್ಪಿಯಾಗಿ ರೆಡಿ ಆಗುತ್ತೆ, ಹೆಂಗೆ ನೋಡ್ತಿರ್ಬೋದು. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.